ಕಾಂಚನ ನೀನು ಹೇಳ್ದಂಗೆನೆ ಉಪ್ಪಿನ ಹೆಸರೇ ಮಾಡಿವ್ನಿ ರಂಗೇಗೌಡ ನೀನೇ ಬಡಿಸಿ ಅವ್ನ ಮನ್ಸ್ನಾಗ ಏನಿದೆ ಅನ್ನೋದ ತಿಳ್ಕೊ. ಸರಿ ಸರಿ ರಂಗೇಗೌಡ ಬರ್ತಾವನೆ, ಹೋಗಿ ಮಜ್ಜಿಗೆ ತಕೊಂಬ. ಸರಿ ಕಾಂಚನ. ಮಗ ರಂಗೇಗೌಡ ಬಿಸಿ ಬಿಸಿ ಮುದ್ದೆ ಉಣ್ ಬರ್ಲ? ಬಾ ಮಗ. ಅವ ತಮ್ಮಯ್ಯ ಊಟ ಮಾಡಿದ್ನೆ? ಇನ್ನೂ ಇಲ್ಕಂಡ್ ಮಗ, ಅವನು ಗದ್ದೆ ಕಡೆ ತಿರ್ಗಾಡ್ಕೊಂಡ್ ಬರ್ತೀನಿ ಅಂತ ಹೋಗವನೆ, ಬಂದ್ಮ್ಯಾಕೆ ಉಣ್ತಾನೆ. ನೀನು ತಮ್ಮ ಹಿಂಗ ಅದೆಲ್ಲ ಯಾಕೆ ಬೇಕು ಹೇಳು ಮಗ. ನಿಂಗೆ ಉಪ್ಪು ಹೆಸರು ಅಂದರೆ ಪಂಚಪಿರಾಣ ಅಲ್ವೇ, ಅದಕ್ಕೆ ಅದನ್ನೇ ಮಾಡ್ಸಿವ್ನಿ. ಹೊಟ್ಟೆ ತುಂಬ ಉಣ್ಣು. ಆಯ್ತು ಕಣವ. ಸಾಕು ಸಾಕು. ಅಯ್ಯೋ ಅತ್ತೆ ಯಾಕೆ ಈಟೊಂದು ಉಪ್ಪು ಮಾಡಿಟ್ಟಿದ್ದಾಳು? ಇದು ಹೆಂಗಪ್ಪ ತಿನ್ನೋದು? ಮ್ಯಾಕ್ ಎದ್ರೆ ಅವ್ವ ಬೇಸರ ಮಾಡ್ಕೊತಾಳೆ. ಏನ್ ಮಾಡ್ಲಿ? ಇದನ್ನಂತೂ ತಿನ್ನಕ್ಕಾಗಿಲ್ಲ, ಮ್ಯಾಕ್ ಎದ್ಬಿಡೋದೇ ಸರಿ. ಮಗ ಈಟ್ ದಿನ ಐಶ್ವರ್ಯಂಗೋಸ್ಕರ ನಿಂಗೆ ಇಷ್ಟವಾದ ಉಪ್ಪು ಹೆಸರನ್ನೇ ತಿನ್ನೋದು ಬಿಟ್ಬಿಟ್ಟಿದ್ದೆ. ಇನ್ಮ್ಯಾಕೆ ಯಾವ ತೊಂದರೆನೂ ಇಲ್ಲ, ದಿನ ನಿಂಗೆ ಇಷ್ಟವಾಗಿರೋ ಉಪ್ಪು ಹೆಸರನ್ನೇ ಮಾಡಿಸ್ತೀನಿ. ಉಣ್ಣು ಮಗ. ಯಾಕ್ಲ ಮಗ? ಮಗ ಕಾಂಚನ, ರಂಗೇಗೌಡನ ಮನಸ್ಸಿಂದ ಇನ್ನೂ ಐಶ್ವರ್ಯ ಹೋಗಿಲ್ಲ. ಅವಳ ಹೆಸರು ಹೇಳ್ತಿದ್ದಂಗೆ ಇಟ್ಟು ಸೇರ್ದೆ ಹೆಂಗೆ ಎದ್ದೋದ ನೋಡು. ಅವನು ಹಿಂಗೆ ಆದ್ರೆ ಅವಳನ್ನ ಬುಟ್ಟಾನ? ಬಿಡ್ಲೇಬೇಕು. ಹೊತ್ತಿಗೆ ಕಬ್ಬಣ ಬಗ್ಗಾಕಿಲ್ಲ ಅಂತ ನಾವು ಸುಮ್ಕಿದ್ರೆ ಆಯ್ಕಿಲ್ಲ, ಅದನ್ನ ಕಾಯಿಸಿ ಬಗ್ಗಿಸ್ಬೇಕು. ಹಂಗೆ ಈ ಅಟ್ಟಿ ಬಿಟ್ಟು ಹೋಗಿರೋ ಐಶ್ವರ್ಯನ ಆದಷ್ಟು ಬಿರ್ನೆ ರಂಗೇಗೌಡನ ಮನಸ್ಸಿನಿಂದ ಓಡಿಸ್ಬಿಡ್ಬೇಕು. ಇಲ್ಲ ಅಂದ್ರೆ ತಿರ್ಗಾ ಅವಳಿ ಅಟ್ಟಿಗೆ ಬಂದ್ಬಿಡ್ತಾಳೆ. ಅದಕ್ಕೆ ಬೇರೆ ಏನಾರ ವ್ಯವಸ್ಥೆ ಮಾಡ್ತೀನಿ. ಅಯ್ಯಯ್ಯೋ ಹೊಟ್ಟೆ ಬೇರೆ ಚುರುಗುಡ್ತೈತೆ. ಉಪ್ಪು ಹೆಸರು ಉಪ್ಪಾಗಿದ್ರಿಂದ ಕೊಪ್ಪು ತೋರಿಸ್ಕೊಂಡು ಕೈ ತೊಳ್ಕೊಂಡ್ ಬಂದ್ಬಿಟ್ಟೆ. ಈಗೇನು ಮಾಡೋದು? ಈ ನೀರೇ ಗಟ್ಟಿ. ಅಯ್ಯೋ ಈ ಐಸು ಮೇಡಮ್ ಅವ್ರಿಗೆ ಬುದ್ಧಿ ಇಲ್ವೇ? ಈ ಬೀರು ಕದ ಯಾಕೆ ಹಿಂಗೆ ತೆಗ್ಬಿಟ್ಟು ಹೋಗಿದಾರೋ? ಅಯ್ಯೋಯ್ಯೋ ಐಸು ಮೇಡಮ್ ಅವ್ರ ಬಟ್ಟೆ ಮೇಲೆ ನೀರು ಬೇರೆ ಚೆಲ್ಬಿಟ್ನಲ್ಲಪ್ಪ. ಇದೇನಾರ ಅವ್ರು ಬಂದು ನೋಡಿದ್ರೆ ನನ್ನ ಕತೆ ಮುಗಿಸ್ಬಿಡ್ತಾರೆ. ಅವ್ರು ಬರೋದ್ರೊಳಗೆ ಈ ಬಟ್ಟೆ ಎಲ್ಲ ಹೊರಕ್ಕೆ ಹಾಕ್ಬಿಟ್ಟು ಅದನ್ನ ಒರೆಸ್ಬಿಡ್ಬೇಕು. ಇಲ್ಲ ಅಂದರೆ ನನ್ನ ಕತೆ ಮುಗೀತು ಅಂತಲೇ ಅರ್ಥ. ಏನು ಮಾಡೋದು? ಅಯ್ಯೋ ಸದ್ಯ ನಾನು ತುಂಬ ಗಂಟೆ ಅವ್ರು ಬರ್ದೇ ಇದ್ರೆ ಸಾಕಪ್ಪ.